ಜಾಗವನ್ನ 5% ಸಾರ್ವಜನಿಕ ಪಾರ್ಕ್ ಜಾಗವನ್ನ ಬಳಸಿಕೊಳ್ಳುವಂತ ಬಿಲ್ಗೆ ಈಗಾಗಲೇ ಅನುಮೋದನೆ ಸಿಕ್ಕಿದೆ. ಆದರೆ ಇದಕ್ಕೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. 1975ರ ತಿದ್ದುಪಡಿ ಬಿಲ್ಗೆ ವಿರೋಧಗಳು ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದಾರೆ ಹಿರಿಯ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ. ಹಿರಿಯ ಪರಿಸರವಾದಿ ಪತ್ರವೊಂದನ್ನು ಬರೆದಿದ್ದಾರೆ. ಪತ್ರದಲ್ಲಿ ಬಿಲ್ ಬಗ್ಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಕೆಲಸ ಮಾಡಿ, ರಾಜಕೀಯ ಒತ್ತಡಗಳಿಗೆ ಒಳಗಾಗಬೇಡಿ ಅಂತ ಬರೆದಿದ್ದಾರೆ. ಅಧಿಕಾರಿ ವರ್ಗಕ್ಕೂ ಕೂಡ ಯಲ್ಲಪ್ಪ ರೆಡ್ಡಿ ಕರೆ ಕೊಟ್ಟಿದ್ದಾರೆ. ಸುದೀರ್ಘವಾದಂಥ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಪರಿಸರ ಹಾನಿಯ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇಂದು ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. SIR ವಿಚಾರ ಜೂನ್ 30ರಂದು ಆರಂಭವಾಗಿದ್ದ SIR ಪ್ರಕ್ರಿಯೆ, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯ ಕರಡು ಪಟ್ಟಿ ಇವತ್ತು ರೆಡಿಯಾಗುತ್ತೆ. ಪರಿಷ್ಕರಣೆ ಬಳಿಕ ಇಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ತಿಂಗಳು ಸಮಯ ಇರುತ್ತೆ. ಗಣತಿ ಅರ್ಜಿ ವಾಪಸ್ ನೀಡಲು ಅವಕಾಶ ಇರುತ್ತೆ. ಏನಾದರೂ ಮಿಸ್ಟೇಕ್ಸ್ ಆಗಿದ್ದಿದ್ರೆ, ಹೆಸರು ಬದಲಾವಣೆ ಇದ್ದರೆ, ನಂಬರ್ ಏನಾದರೂ ಸೇರಿಸೋದಿದ್ರೆ, ವಿಳಾಸದ ಬದಲಾವಣೆ ಇದ್ದರೆ, ಇನ್ನೇನೇ ಇದ್ದರೂ ಕೂಡ ಯಾರೀಗ BLOಗಳು ಮನೆಗೆ ಬಂದು ಮಾಹಿತಿಯನ್ನು ಪಡ್ಕೊಂಡು ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಹೋಗಿ ಎಲ್ಲವೂ ರೆಡಿ ಮಾಡಿ ಇವತ್ತು ಕರಡು ಮತದಾರರ ಪಟ್ಟಿ ರೆಡಿಯಾಗುತ್ತೆ. ಈ ಹಂತದಲ್ಲಿ ಏನಾದರೂ ತಮಗೆ ಬದಲಾವಣೆ ಬೇಕು ಅನ್ನೋದಾದರೆ ತಾವು ಈ ಹಂತದಲ್ಲೂ ಕೂಡ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಇವತ್ತು ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಇನ್ನೂ ಕೂಡ ತಾವು ಬದಲಾಯಿಸೋದಕ್ಕೆ ಅವಕಾಶ ಇದೆ. ಜೂನ್ 30ರಂದು ಆರಂಭವಾಗಿದ್ದ SIR ಪ್ರಕ್ರಿಯೆ ಈಗ ಕರಡು ಮತದಾರರ ಪಟ್ಟಿ ಇವತ್ತೇನು ರಿಲೀಸ್ ಆಗುತ್ತೆ. ಬದಲಾವಣೆಗಳಿದ್ದರೆ ಈ ಹಂತದಲ್ಲಿ ಮಾಡಬಹುದು. ದೀಪ್ತಿ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಈ ಹಂತದಲ್ಲಿ ಎಷ್ಟು ಮುಖ್ಯ ತಮ್ಮ ಹೆಸರು ಖಚಿತತೆ ಮಾಡಿಕೊಳ್ಳೋದ್ರ ಜೊತೆಗೆ ವಿಳಾಸ ಮತ್ತೊಂದು ಮಗದೊಂದು ಅಥವಾ ಏನಾದರೂ ತಮ್ಮ ಹೆಸರು ಅಳಿಸಿ ಹೋಗಿದ್ದಿದ್ರೂ ಕೂಡ ಬಹುಶಃ ಇಂದಿನಿಂದ ಗೊತ್ತಾಗುತ್ತೆ, ಎಷ್ಟು ಮುಖ್ಯ ಅಂತ ಈ ಹಂತ? ರಂಜಿತ್, ರಾಜ್ಯದಲ್ಲಿ ಜೂನ್ 30ನೇ ತಾರೀಕಿಂದ SIR ಪ್ರಕ್ರಿಯೆ ಮನೆ ಭೇಟಿ ಮುಕ್ತಾಯ ಆಗಿರುತ್ತೆ. ಇವತ್ತು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ಮೊದಲ ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಈ ಬಾರಿ ಈ ಕರಡು ಪಟ್ಟಿಯಲ್ಲಿ ಬರೋಬ್ಬರಿ 1,08,00,000 ಮತದಾರರು ಹೊರಗುಳಿತಾ ಇದ್ದಾರೆ. ಹಾಗಂತ ಇವರೇನು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅವರು ಕರ್ನಾಟಕದಲ್ಲೇ ವಾಸವಿದ್ರೆ ಸೂಕ್ತ ದಾಖಲೆಯನ್ನ ಕೊಟ್ರೆ ಮತ್ತೆ ಹೆಸರು ಸೇರಿಸ್ಕೊಳ್ಬಹುದು. ಇದಕ್ಕಾಗಿ ಕೂಡ ಕಾಲಾವಕಾಶವನ್ನ ಕೊಡ್ಲಾಗಿದೆ. ಈಗಾಗಲೇ 15,28,985 ಮತದಾರರು ನಾಪತ್ತೆಯಾಗಿದ್ರೆ ಶಾಶ್ವತವಾಗಿ ಸ್ಥಳಾಂತರಗೊಂಡಂತವರು 65 ಲಕ್ಷಕ್ಕೂ ಹೆಚ್ಚಿದ್ದಾರೆ. ಹಾಗೆ 16 ಲಕ್ಷಕ್ಕೂ ಹೆಚ್ಚು ಮತದಾರರು ಮೃತಪಟ್ಟಿದ್ದಾರೆ. ಇನ್ನು ಡೂಪ್ಲಿಕೇಟ್ ಮತದಾರರು ಸರಾಸರಿ 7 ಲಕ್ಷಕ್ಕೂ ಹೆಚ್ಚಿರುವಂತದ್ದು. ಸೊ ಅವರೆಲ್ಲರೂ ಕೂಡ ನಂತರದಲ್ಲಿ ಅಂದ್ರೆ ಪ್ರಮುಖವಾಗಿ ಯಾರ್ದೆಲ್ಲ ಮನೆ ಶಿಫ್ಟ್ ಆಗಿದ್ದಾರೆ ಅಥವಾ ಮತದಾರರ ಹೆಸರೇ ನಾಪತ್ತೆ ಆಗಿದೆ ಅವರೆಲ್ಲರೂ ಕೂಡ ಅರ್ಜಿಯನ್ನು ಕೊಡೋ ಮೂಲಕ ಮತ್ತೊಮ್ಮೆ ಹೆಸರನ್ನ ದಾಖಲು ಮಾಡಿಸ್ಕೊಳ್ಬಹುದು. ನಾಪತ್ತೆ ಮತ್ತು ಶಾಶ್ವತ ಸ್ಥಳಾಂತರ ಎಂದು ಗುರುತಾಗಿರುವಂತಹ 80 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕರ್ನಾಟಕದಲ್ಲೇ ವಾಸವಿದ್ದೀವಿ ಅಂದವರು ಸೂಕ್ತ ದಾಖಲಾತಿಯನ್ನ ಕೊಟ್ಟು ಫಾರ್ಮ್ 6 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ರಿಜೆಕ್ಟ್ ಆದವರು ಇವತ್ತಿನಿಂದಲೇ ಆನ್ಲೈನ್ ಮತ್ತೆ ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಸೂಕ್ತ ದಾಖಲೆಗಳನ್ನ ಪರಿಶೀಲಿಸಿ ನಂತರ ಅಂತಿಮ ಮತದಾರರ ಪಟ್ಟಿಗೆ ಇವ್ರನ್ನ ಸೇರ್ಪಡೆ ಮಾಡಲಾಗುತ್ತೆ. ಈಗಾಗಲೇ 12 ದಾಖಲೆಗಳು ಯಾವ್ದ್ಯಾವ್ದು ಅಂತ ನಾವು ವರದಿಯನ್ನ ಕೂಡ ಮಾಡಿದ್ದೀವಿ. ಅದರಲ್ಲಿ ಆಧಾರ್ ಕಾರ್ಡು ಇರ್ಬೋದು, ಜನನ ಪ್ರಮಾಣ ಪತ್ರ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಅಥವಾ SC/ST ಜಾತಿ ಪ್ರಮಾಣ ಪತ್ರ ಇರ್ಬೋದು, ಕುಟುಂಬ ನೋಂದಣಿ ಕಾರ್ಡ್ ಇರ್ಬೋದು. ಈ 12 ರೀತಿಯ ದಾಖಲೆಗಳೇನಿದೆ ಇದರಲ್ಲಿ ಒಂದ್ ಯಾವ್ದಾದ್ರು ಕೊಟ್ಟು ಕೂಡ ಅವರು ವಾಪಸ್ ಪಟ್ಟಿಗೆ ಸೇರ್ಬೋದಾಗಿದೆ. ಜೊತೆಗೆ ಅನ್ಬು ಕುಮಾರ್ ಅವರು ಕೂಡ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇವತ್ತು ಏನು ಪ್ರಕಟ ಆಗುತ್ತೆ ಕರಡು ಪಟ್ಟಿ ಅಂತಿಮ, ಇದು ಅಂತಿಮ ಅಲ್ಲ. ಇದರಲ್ಲಿ ಹೆಸರಿಲ್ಲದವರಿಗೆ ಆಕ್ಷೇಪಣೆ ಮತ್ತೆ ಸೇರ್ಪಡೆಗೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಅಂತಿಮ ಪಟ್ಟಿ ಪ್ರಕಟಕ್ಕೂ ಮುನ್ನ ಎಲ್ಲರಿಗೂ ಅವಕಾಶವನ್ನ ನೀಡಲಾಗುತ್ತೆ ಅಂತ ಕೂಡ ಈಗಾಗಲೇ ಸ್ಪಷ್ಟವನ್ನ ಪಡಿಸಿದ್ದಾರೆ. ಒಟ್ಟಾರೆ 3 ಗಂಟೆಗೆ ಮಾಧ್ಯಮಗೋಷ್ಠಿಯನ್ನ ಮಾಡುವ ಮೂಲಕ ಅನ್ಬು ಕುಮಾರ್ ಅವರು ಮತ್ತೊಂದಿಷ್ಟು ವಿಚಾರಗಳನ್ನ ಇವತ್ತು ಹೇಳುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ.